ध्रुवं ध्रुवन्ते राजवरुणो ध्रुवन्ते वो बृहस्पतिः ध्रुवन्त इन्द्रश्चाग्निश्च राष्ट्रन्धारयतां ध्रुवं शुभमुहूर्तोऽस्तु अनुग्रहणन्तो। वनमाली गदेशांगी शंखे चक्रे चनंदके हस्तं पराक्षाळ्य कೈ ತೊಳ್ಕೊಳ್ಳಿ हस्तं पराक्षाळ्य ಕೈ ತಗೊಳ್ಳಿ ಅಕ್ಷತಾನ್ ವಿಕರ್ಯ ಕನ್ಯಾದಾನಕ್ಕೆ ಸಮಯ ಆಯಿತು. ಗಂಡಿನ ಕಡೆಯವರು ಹೆಣ್ಣು ಕರೆಯನ್ನು ಕರೀರಿ. ಸೋಗ್ಲಾಡಿ ದಂಡ್ಪಿಂಡ ಏನು ಹಾಗೆ ನಿಂತ್ಕೊಂಡಿದ್ದೀರಿ? ನೀವಿಬ್ಬರೇ ಹೋಗಿ ಕನ್ಯಾದಾನ ಮಾಡಬೇಕು. ಹೋಗಿ. ಇಲ್ಲ ದತ್ತ, ನಾನು ಹೋಗಲ್ಲ. ನನ್ನಿಂದಲ್ಲ ಆಗಲ್ಲ. ಹಾಗಂದ್ರೆ ಹೇಗೋ? ಆ ತಾಯಿ ತನ್ನ ಜೀವನನೇ ಧಾರೆ ಎರೆದು ನಿನ್ನನ್ನು ಸಂಧ್ಯಾನ ಬೆಳೆಸಿದ್ದಾಳೆ. ಅಂಥದ್ರಲ್ಲಿ ಅವಳ ಋಣ ತೀರಿಸೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ಹೋಗು, ಧಾರೆ ಎರ್ಕೊಡು. ಹೌದು ಸಮರ್, ಅಮ್ಮ ನಿನಗೋಸ್ಕರ ಕಾಯ್ತಿದ್ದಾರೆ. ಅವ್ರು ನಿನಗೆ ಜೀವ ಕೊಟ್ಟು ಜೀವನ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅವರಿಗೋಸ್ಕರ ಅಂತ ಒಂದು ಹೊಸ ಜೀವನ ಕಟ್ಕೋಬೇಕಾದ್ರೆ ನೀನು ತಾನೇ ಅವ್ರ ಜೊತೆಗಿರಬೇಕು. ಬಾ ಸಮರ್ಥ. ಸಮರ್ಥ, ನಡಿ. ದೇವ್ರ ಇಚ್ಛೆ ಹೇಗಿದೆಯೋ ಹಾಗೇ ನಡಿಬೇಕು. ನಿಮ್ಮ ತಾಯಿ ಕರೀತಾ ಇದ್ದಾಳಲ್ಲ, ಹೋಗು. ತಾತ, ನೀನು? ನಾನೇ ಹೇಳ್ತಾ ಇರೋದು, ನಿಮ್ಮ ತಾಯಿ ಕರೀತಿದ್ದಾಳೆ, ಹೋಗು. ಯಾಕಮ್ಮ, ಏನಂತೆ? ತಾತ, ಅಮ್ಮ ನಿನ್ನನ್ನು ಕರೀತಿದ್ದಾಳೆ. ನನ್ನನ್ನ? ಯಾಕೆ? ಮಗಳಾಗಿ ಅಮ್ಮನ್ನ ನಾನು ದಾರೆ ಎರ್ಕೊಡ್ತಿರುವಾಗ ಅಮ್ಮನ್ನ ನಿನ್ನ ಮಗಳ ಥರ ಇಷ್ಟು ವರ್ಷ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ. ನೀನು ಬಂದು ದಾರೆ ಇಟ್ಕೊಡ್ಬಾರ್ದಾ? ನನ್ನ ಜೀವಕ್ಕೆ ಜೀವ ಆಗಿರೋರು ನೀವೆಲ್ಲರೂ ದಾರಿ ಏರ್ಕೊಟ್ರೇ ನನ್ನ ಮನಸ್ಸಿಗೆ ಸಮಾಧಾನ.
ತಮಹಂ ಶಿರಸಾ ವಂದೇ ರಾಜಾನಾಂ ಕುಲಶೇಖರಂ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ. ನಾಹಂ ಮುಂದೆ ತವ ಚರಣ ಯೋದ್ವಂದ್ವ ಹೇತು. ಇಷ್ಟು ದಿನ ಹುಡುಕಿದ್ದಕ್ಕೂ ಸಾರ್ಥಕ ಆಯಿತು. ಇವಳ ಬಗ್ಗೆ ನಂಗೆ ಫುಲ್ ಡೀಟೇಲ್ಸ್ ಬೇಕು. ನಡೀರಿ ಹೋಣ. ಸರ್ 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 ಆ ಹುಡುಗಿ ಯಾವ ಆಶ್ರಮದಲ್ಲಿದ್ದಾರೆ ಅಂತ ಹುಡುಕ್ಬೇಕು ಸರ್. ಹುಡುಕ್ಬಿಟ್ಟು ನಾನು ನಿಮ್ಮನ್ನು ನಾಳೆ ತಿಳಿಸ್ತೀನಿ ಸರ್. ಆಗಲ್ವಾ? ಯಾಕೆ? ಲುಕ್, ನಿಮಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ಬಟ್ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ದುಡ್ಡು ಪ್ರಶ್ನೆ ಅಲ್ಲ ಸರ್. ಎಲ್ಲ ಆಶ್ರಮದಲ್ಲೂ ಇಷ್ಟು ಫೋಟೋ ಕಲೆಕ್ಟ್ ಮಾಡೋಕ್ಕೆ ಸಾಕಾಗೋಯ್ತು ಸರ್. ಫೋಟೋ ಕೊಟ್ಟು ಸುಲಭವಾಗಿ ಡೀಟೇಲ್ಸ್ ಕೊಡೋದಿಲ್ಲ ಸರ್ ಅವರು. ಈಗ ಫೋಟೋ ಸಿಕ್ಕಿದೆಯಲ್ವಾ, ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಾಳೆ ನಿಮ್ಗೆ ಹೇಳ್ತೀನಿ ಬಿಡಿ. ಏನ್ರಿ ಇವತ್ತು ನಾಳೆ ಅಂತ ಎಳ್ಕೊಂಡು ಹೋಗ್ತಾನೆ ಇದ್ದೀರಾ? ಫೋಟೋ ಸಿಕ್ಕಿದ ಮೇಲೆ ಹೋಗಿ ಆಶ್ರಮದಲ್ಲಿ ಎನ್ಕ್ವೈರಿ ಮಾಡುತ್ತಾನೆ. ಸರ್ ಅದು ಅಷ್ಟು ಸುಲಭ ಅಲ್ಲ ಸರ್. ಈ ಫೋಟೋಸ್ ಎಲ್ಲ ನಾನು ಒಬ್ಬನೇ ಕಲೆಕ್ಟ್ ಮಾಡಿದ್ದಲ್ಲ, ನನಗಿಂತ ಮೇಲೆ 3 ಜನ ಇದ್ದಾರೆ ಸರ್. ನಾನು ಅವ್ರ ಹತ್ರ ಮಾತಾಡಬೇಕು. ಅವ್ರ ಹತ್ರ ಮಾತಾಡಿದ ಮೇಲೆ ನಿಮ್ಗೆ ಏನಾದರೂ ಹೇಳ್ಬೇಕಾದ್ರೆ ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಸ್ವಲ್ಪ ಅಡ್ವಾನ್ಸು. ಇನ್ನು ನಿಮ್ಮ ಕೆಲಸ ಆದಂಗೆ ಬಿಡಿ ಸರ್. ನಾಳೆ ಇಷ್ಟೊತ್ತಿಗೆಲ್ಲ ನಿಮ್ಮ ಮಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನೀವೇ ಹೋಗಿ ಅವಳನ್ನ ಕರ್ಕೊಂಬರ್ಬೋದು. ಹಾಗಿದ್ರೆ ನನ್ನ ಮಗಳು ಸಿಗ್ತಾಳ? ನಾನು ನನ್ನ ಮಗಳನ್ನ ನೋಡ್ಬೋದಾ? ದೇವ್ರೆ, ಮಗಳು ಸಿಗ್ತಾಳೆ ಅಂತ ಖುಷಿ ಪಡ್ಲು ಅಥವಾ ಇವ್ರ ದುರಾಸೆಗೆ ಅವಳು ದಾಳ ಆಗ್ತಿದ್ದಾಳೆ ಅಂತ ದುಃಖ ಪಡ್ಲು, ಒಂದು ಗೊತ್ತಾಗ್ತಿಲ್ಲ. ನನ್ನ ಮಗಳನ್ನ ನೀನೇ ಕಾಪಾಡಬೇಕು. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಓಂ ಭೂಃ ಮಾಂಗಲ್ಯ ಮಹಾಲಕ್ಷ್ಮಿ ಮಾವಾಹ್ಯಾಮಿ. ಓಂ ಭೂಃ ಮಾಂಗಲ್ಯ ಮಹಾಲಕ್ಷ್ಮಿ ಮಾವಾಹ್ಯಾಮಿ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಮಾವಾಹ್ಯಾಮಿ, ರತ್ನಸಿಂಹಾಸನಂ ಪರಿಕಲ್ಪಯಾಮಿ. ಸ್ಥಾಪಯಾಮಿ, ಪೂಜಯಾಮಿ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ. ಮಾಂಗಲ್ಯಂ ತಂತು ನಾನೇನ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ಕಂಠೆ ಬದ್ನಾಮಿ ಸುಭಗೆ ತಂ ಜೀವ ಶರದಶತಂ ತ್ವಂ ಜೀವಂ ಶರದಶತಂ. ಅಪ್ಪ, ತಾಳಿ ಕಟ್ಟುವಾಗ ಈ ಮಂತ್ರ ಹೇಳಿಸ್ತಾರೆ, ನಮಗೂ ಹೇಳಿಸಿದ್ರು. ಆದರೆ ಎಕ್ಸಾಕ್ಟಾಗಿ ಇದರ ಮೀನಿಂಗ್ ಗೊತ್ತಿಲ್ಲ. ನನ್ನ ಜೀವನಕ್ಕೆ ಜೊತೆಯಾಗಿ ನೀವಿರಬೇಕು ಅನ್ನೋ ಕಾರಣಕ್ಕೆ ಮಾಂಗಲ್ಯದ ಈ ತಂತುವನ್ನು ನಿಮ್ಮ ಕುತ್ತಿಗೆಗೆ ಕಟ್ತಾ ಇದ್ದೀನಿ. ಇದರಿಂದ ನೀವು ನನ್ನ ಜೊತೆ 100 ಕಾಲ ಬಾಳೋ ಹಾಗೆ ಆಗಬೇಕು. ಮಾಂಗಲ್ಯ ಧಾರಣೆ ಆಗಲಿ.
ಧ್ರುವಂತೆ ರಾಜ ವರುಣ ಧ್ರುವಂತೆ ವೋ ಬೃಹಸ್ಪತಿಃ. ಎಲ್ಲಿ ಹೋಗಿದ್ದೆ? ಯಾಕೆ ನೀವೆಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನನ್ನ ಹತ್ರ ಹೇಳಿ ಹೋಗ್ತೀರಾ? ಮಾತು ಜಾಸ್ತಿ ಆಯಿತು. ಎಲ್ಲಿ ಹೋಗಿದ್ದೆ ಹೇಳೋ. ದೇವಸ್ಥಾನಕ್ಕೆ. ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ಯಾ ಇಲ್ಲ ಆ ನೆಪದಲ್ಲಿ ನಾನು ಫಾಲೋ ಮಾಡ್ಕೊಂಬಂದ್ಯಾ? ನಾನು ಯಾಕೆ ನಿಮ್ಮನ್ನ ಫಾಲೋ ಮಾಡಬೇಕು? ಫಾಲೋ ಮಾಡಿ ಕಂಡು ಹಿಡಿಯೋಂಥ ಕೆಲಸ ನೀವೇನು ಮಾಡ್ತಿದ್ದೀರಾ? ಓಹೋ, ಮಾತಿನಲ್ಲೇ ಸಿಕ್ಕಾಕ್ಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀರಾ. ಏನು ಮಾಡೋದು, ನನ್ನ ಟೈಮ್ ಸರಿ ಇಲ್ಲ, ಅದಕ್ಕೆ ಎಲ್ಲರೂ ಮೆರೀತಿದ್ದೀರಾ. ಇವತ್ತು ನಿನ್ನ ಮಗಳು ಮನೆಗೆ ಬರ್ತಾಳೆ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಬಟ್ ನಾಳೆ ಖಂಡಿತ ಬರ್ತಾಳೆ. ರೇ ಲಾಯರ್ ಸಾಹೇಬ್ರೆ, ನಾಳೆನೇ ಎಲ್ಲ ಪೇಪರ್ಸ್ ತಗೊಂಡು ಮನೆಗೆ ಬನ್ನಿ. ಮಗಳು ಮನೆಗೆ ಬರ್ತಿದ್ದಾಳೆ. ಹೌದ್ರಿ, ನನ್ನ ಮಗಳೇ. ನೀವು ಬನ್ನಿ, ನಿಮಗೆ ಗೊತ್ತಾಗತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ ರೀ, ಆ ದೇವರು ಖಂಡಿತ ನಿಮಗೆ ಒಳ್ಳೇದು ಮಾಡೋದಿಲ್ಲ. ನೋಡಿ, ನನ್ನ ಮಗಳು ಎಲ್ಲೋ ಸುಖವಾಗಿದ್ದಾಳೆ. ಅವಳು ಅಲ್ಲೇ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡಿ. ಇಲ್ಲಿ ಕರ್ಕೊಂಬಂದು ಅವಳ ಜೀವನ ನರಕ ಮಾಡಬೇಡಿ ಪ್ಲೀಸ್. ನನ್ನ ಜೀವನ ಸ್ವರ್ಗ ಆಗಬೇಕು ಅಂದರೆ ಅವಳಿಲ್ಲಿ ಬರಲೇಬೇಕು. ನನಗೇನು ಅವಳು ಮನೇಲಿ ಇಟ್ಕೋಬೇಕು ಅನ್ನೋ ಇಷ್ಟ ಇಲ್ಲ. ನನ್ನ ಕೆಲಸ ಆದಮೇಲೆ ಅವಳು ಮನೆ ಬಿಟ್ಟು ತೊಲಗ್ಬೋದು. ಶಿವದೇವ್ರೆ, ಅದು ಹೇಗ್ರಿ ಆಗತ್ತೆ? ಅವಳಿಗೆ ನಾವೇ ತಂದೆ ತಾಯಿ ಅಂತ ಹೇಳಿಬಿಟ್ಟು ಮತ್ತೆ ಅವಳನ್ನು ನಮ್ಮಿಂದ ದೂರ ಮಾಡದ? ಮಾಡಲೇಬೇಕು. ಆ ಅನ್ಲಕ್ಕಿ ಮಗುನ ನನ್ನ ಜೊತೆ ಹಿಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ರೀ, ಇಷ್ಟು ಕ್ರೂರಿ ಆಗಬೇಡಿ ನೀವು. ಅವಳೇನಾದರೂ ಸಿಕ್ಕಿದ್ರೆ ಅವಳಿಂದ ನಿಮಗೆ ಒಳ್ಳೇದಾಗುತ್ತಲ್ವಾ? ಈಗಲೂ ಅವಳಿಂದ ಇಷ್ಟೊಂದು ಪರದಾಡ್ತಿದ್ದೀನಿ. ನಾನು ಕನ್ವಿನ್ಸ್ ಮಾಡಕ್ಕೆ ಬರಬೇಡ. ನಾನೇನು ಅನ್ಕೊಂಡಿದ್ದೀನೋ ಅದನ್ನೇ ಮಾಡೋದು. ನಾಳೆ ಅವಳು ಬರಲಿ, ಆಗಬೇಕಾಗಿರೋ ಕೆಲಸ ಆಗಲಿ, ಆಮೇಲೆ ಯೋಚನೆ ಮಾಡೋಣ ಅವಳನ್ನೇನು ಮಾಡಬೇಕು ಅಂತ. ಶ್ರೀಶೈಲೇಶದಯಾ ಮಾತ್ರಂ ದೇವರ್ತಾದಿಗುಣಾನಂ ಯತೀಂದ್ರಂ ಪ್ರಬಲಂ ವಂದೇ ರಮ್ಯಜಾ ಮಾಧವಂ ಮುನಿಂ. ಡ್ಯಾಡ್, ಮಾಮ್, ಬ್ರೋ, ಎಲ್ಲರೂ ಬನ್ನಿ, ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ.
ಈ ಮನೆಗೆ ಬಂದಾಗ ನಾನು ಈ ಮನೆ ಸೊಸೆಯಾಗಿ ಬಂದೆ ಮಾವ. ಆದರೆ ನಿಮ್ಮ ಪ್ರೀತಿ, ನಿಮ್ಮ ಮಮತೆ ನನ್ನನ್ನು ಈ ಮನೆ ಮಗಳಾಗಿ ಮಾಡಿಬಿಡ್ತು. ಇವತ್ತು ಇದೇ ನನ್ನ ತವ್ರ ಮನೆ. ನೀವೇ ನನ್ನ ಪಾಲ್ಗೆ ತಂದೆ ತಾಯಿ ಎಲ್ಲ. ಹೋಗಿ ಬರ್ತೀನಿ. ನೀನು ಈ ಮನೆಗೆ ಮಗಳಾಗಿದ್ದೆ ಅನ್ನೋದು ಎಷ್ಟು ಸತ್ಯನೋ ಹಾಗೇನೆ ನಮ್ಮನ್ನೆಲ್ಲ ಮಕ್ಕಳ ಹಾಗೆ ಲಾಲನೆ ಪಾಲನೆ ಮಾಡಿ ತಾಯಿಯಾಗಿ ಕಾಪಾಡ್ಕೊಂಡು ಬಂದಿದ್ದು ಅಷ್ಟೇ ಸತ್ಯ. ಈ ನಿನ್ನ ಪ್ರೀತಿ ಮಮತೆ ಎರಡು ಮನೆಗಳಿಗೂ ಮೀಸಲಾಗಿರಲಿಮ್ಮ. ಇವತ್ತೆಂಥ ದೊಡ್ಡ ಜವಾಬ್ದಾರಿ ತಗೊಂಡು ನನ್ನ ದಾರಿ ಎರೆದಿದ್ಯಾ ಪಾಪು. ನೋಡ್ತಾನೆ ಎಷ್ಟು ದೊಡ್ಡವನಾಗ್ಬಿಟ್ಟೆ ನೀನು. ನೀನು ದಾರಿ ಎರೆದು ಕೊಡುವಾಗ ನಾನು ಮಾತ್ರ ನಿನ್ನ ಮುಂದೆ ಪುಟ್ಟ ಮಗುನೇನು ಅನ್ನಿಸ್ಬಿಡ್ತು. ನಾನು ಆ ಮನೇಲಿದ್ರು ನೀನು ನನ್ನನ್ನು ಅಮ್ಮ ಅಂದಿದ್ರು ನನ್ನ ಉಸಿರಲ್ಲಿ ಯಾವಾಗಲೂ ನಿನ್ನ ಹೆಸರಿರುತ್ತೆ ಪಾಪು. ಈಗಲೂ ನೀನು ನನ್ನ ಪಾಪುನೇ, ನನ್ನ ಜೀವ ನೀನು. ಹೋಗಿ ಬರ್ತೀನಿ ಪಾಪು. Mm-hmm.